ಹೆಲೋ ಬ್ಯೂಟಿಫುಲ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಚಾಕ್ಲೇಟ್ ತಿರಮಿಸು ಹೇಗೆ ಮಾಡೋದಂತ ನೋಡುವ ಬನ್ನಿ. ಅದಕ್ಕೆ ಯಾವುದೆಲ್ಲ ಇಂಗ್ರೀಡಿಯೆಂಟ್ ಬೇಕಂತ ನೋಡುವ. ನಾನು ಫಸ್ಟ್ ಟೈಮ್ ಮಾಡ್ತಿರೋದು, ನಾನು ಎಕ್ಸೈಟೆಡ್ ಆಗಿದ್ದೇನೆ. ಲೆಟ್ಸ್ ಸಿ. ಅದಕ್ಕೆ ಬೇಕಾಗಿ ಇಂಗ್ರೀಡಿಯೆಂಟ್: ಬ್ರೆಡ್, ಕಂಡೆನ್ಸ್ಡ್ ಮಿಲ್ಕ್ ರೈನ್ಬೋ ಅವ್ರಿಗೆ ತಗೊಂಡಿದ್ದೇನೆ, ನೆಸ್ಕಾಫಿ ಕಾಫಿ ಪೌಡರ್, ನೆಸ್ಲೆ ಅವರಿದ್ದು ವಿಪ್ಪಿಂಗ್ ಪೌಡರ್, ಚಾಕ್ಲೇಟ್, ಮಿಲ್ಕ್. ಅದಾದ ಮೇಲೆ ಒಂದು ಗ್ಲಾಸಲ್ಲಿ ಕಾಫಿ ಪೌಡರ್, ಅದಾದ್ರ ಮೇಲೆ ಮಿಲ್ಕ್, ಆಮೇಲೆ 1 ಟೇಬಲ್ ಸ್ಪೂನ್ ಕಂಡೆನ್ಸ್ಡ್ ಮಿಲ್ಕ್ ಹಾಕಿ ಒಳ್ಳೆಯದಾಗಿ ಮಿಕ್ಸ್ ಮಾಡಬೇಕು. ಇವಾಗ ಮಿಕ್ಸ್ ಆಗಿದೆ ನೋಡಿ. ಅದಾದ ನಂತರ ಒಂದು ಪಾತ್ರೆ ತಗೊಳ್ಬೇಕು. ಅದಕ್ಕೆ ಬ್ರೆಡ್ ಕಟ್ ಮಾಡಬೇಕು. ಕಟ್ ಮಾಡಿದ್ದೆ ನಾನು. ಅದನ್ನು ಅಸೆಂಬಲ್ ಮಾಡಬೇಕು. ಅಸೆಂಬಲ್ ಮಾಡಿದ ನಂತರ ಅದಕ್ಕೆ ಸೋಕ್ ಮಾಡಬೇಕು. ಕಾಫಿ ಉಂಟಲ್ಲ, ಅದನ್ನು ಸೋಕ್ ಮಾಡಬೇಕು. ಒಳ್ಳೆ ಮಾಡಿ ಸೋಕ್ ಮಾಡಬೇಕು. ಅದಾದ್ರ ಮೇಲೆ ನೆಕ್ಸ್ಟ್ ಲೇಯರ್ ಸಹ ಹಾಕಿದ್ದೇನೆ. ಅದಕ್ಕೆ ಸಹ ಒಳ್ಳೆಯದಾಗಿ ಸೋಕ್ ಮಾಡಿದ್ದೇನೆ. ಸೆಕೆಂಡ್ ಲೇಯರ್ ಆಗಿದೆ ಇವಾಗ. ನೆಕ್ಸ್ಟ್ ಸ್ಟೆಪ್ಪು ಚಾಕ್ಲೇಟ್ ಮೆಲ್ಟ್ ಮಾಡೋದು. ಅದನ್ನು 60 ಗ್ರಾಮ್ ಚಾಕ್ಲೇಟ್, 40 ಗ್ರಾಮ್ ಮಿಲ್ಕ್ ತಗೊಂಡಿದ್ದೇನೆ. ಡಬಲ್ ಬಾಯ್ಲರ್ ಮೆಥಡಲ್ಲಿ ಮೆಲ್ಟ್ ಮಾಡಿದ್ದೇನೆ. ನೀವೇ ನೋಡ್ತಿರ್ಬೋದು ಫ್ರೆಂಡ್ಸ್, ಮೆಲ್ಟ್ ಆಗಿದೆ. ಅದಾದ್ರ ಮೇಲೆ 1 ಪ್ಯಾಕ್ ವಿಪ್ಪಿಂಗ್ ಪೌಡರ್ ತಗೊಂಡಿದ್ದೇನೆ ನಾನು. ಅದಕ್ಕೆ 115 ml, 1 ಪ್ಯಾಕಿಗೆ 115 ml ಮಿಲ್ಕ್ ಆ್ಯಡ್ ಮಾಡಬೇಕು. ಅದಾದ್ರ ಮೇಲೆ ಹ್ಯಾಂಡ್ ಬ್ಲೆಂಡರಲ್ಲಿ ವಿಪ್ ಮಾಡಬೇಕು. ಸ್ಟಿಫ್ ಪೀಕ್ಸ್ ಆಗಿ ವಿಪ್ ಮಾಡಬೇಕು. ವಿಪ್ ಆಗಿದೆ ನೋಡಿ. ಕೇಕಿಗೆಲ್ಲ ಮಾಡ್ತೇವಲ್ಲ ಆ ಥರ ಬೇಕಂತೇನಿಲ್ಲ, ಈ ಥರ ಇಷ್ಟು ಬಂದ್ರೂ ಸಾಕಾಗ್ತದೆ. ಅದಾದ್ರ ಮೇಲೆ ಚಾಕ್ಲೇಟ್ ಉಂಟಲ್ಲ ನಾವು ಮೆಲ್ಟ್ ಮಾಡಿದ್ದು, ಅದನ್ನು ಹಾಕಬೇಕು. ನಾನು ಎಲ್ಲವನ್ನೂ ಹಾಕ್ತಾಯಿಲ್ಲ, ಆಫ್ ಆಗಿ ಇಡ್ತೇನೆ ಲಾಸ್ಟಿಗೆ ಗಾರ್ನಿಷಿಂಗಿಗೆ ಮಾಡಲಿಕ್ಕೆ ಸ್ವಲ್ಪ ಇಟ್ಟಿದ್ದೇನೆ. ಅದಾದ್ರ ಮೇಲೆ ನಮ್ಮದು ಬ್ರೆಡ್ ಲೇಯರಿಗೆ ವಿಪ್ಪಿಂಗ್ ಕ್ರೀಮನ್ನು ಹಾಕಬೇಕು. ಒಳ್ಳೆ ಲೇಯರಿಂಗ್ ಮಾಡಬೇಕು ನೋಡಿ. ನಾನು ಇವಾಗ ಮಾಡ್ತಾಯಿದ್ದೀನಲ್ಲ ಹಾಗೆ ಮಾಡಬೇಕು. ವಿಪ್ಪಿಂಗ್ ಕ್ರೀಮ್ ಲೇಯರಿಂಗ್ ಆಗಿದೆ ನೋಡಿ. ಅದಾದ ನಂತರ ನಾವು ಅಗೈನ್ ಬ್ರೆಡ್ಡನ್ನು ಲೇಯರ್ ಮಾಡಬೇಕು. ಆಮೇಲೆ ಸೇಮ್ ನಾವು ಕಾಫಿಯನ್ನು ಸೋಕ್ ಮಾಡಬೇಕು. ಅದಾದ್ರ ಮೇಲೆ ನಾವು ವಿಪ್ಪಿಂಗ್ ಕ್ರೀಮನ್ನು ಹಾಗೆ ಅಗೈನ್ ಲೇಯರಿಂಗ್ ಮಾಡಬೇಕು ಒಳ್ಳೆಯದಾಗಿ ಲೇಯರ್ ಮಾಡಿದ ನಂತರ ಇದನ್ನು ನಾವು ಫ್ರೀಝರಲ್ಲಿ ಇಡಬೇಕು. 5 ಮಿನಿಟ್ಸ್ ಆಗಿ ಇಡಬೇಕು, ಅಂದರೆ ಸೆಟ್ ಆಗಲಿಕ್ಕೆ. ನಾನಿವಾಗ ಫ್ರೀಝರಲ್ಲಿ 5 ಮಿನಿಟ್ಸ್ ಇಟ್ಟಿದ್ದೇನೆ. ಅದಾದ ನಂತರ ನಾನು ಹೇಳಿದ್ದೆಲ್ಲ, ಸ್ವಲ್ಪ ನಾನು ಚಾಕ್ಲೇಟನ್ನು ಹಾಗೆ ಇಟ್ಟಿದ್ದೇನೆ ಗಾರ್ನಿಷಿಂಗಿಗೆ ಅಂತ. ಅದ್ರ ಮೇಲೆ ನಾನು ಮೇಲೆ ಜಸ್ಟ್ ಸ್ಪ್ರೆಡ್ ಮಾಡ್ತಿದ್ದೇನೆ. ನೀವು ಬೇಕಾದರೆ ಡಿಸೈನ್ ಮಾಡ್ಬೋದು. ನಾನು ಎಡ್ಜಸಲ್ಲಿ ಮಾತ್ರ ಡಿಸೈನ್ ಕೊಡ್ತಿದ್ದೇನೆ, ಸುಮ್ಮನೆ ಹೀಗೆ ಬೇಕಂತೇನಿಲ್ಲ. ನೀವು ಬೇಕಾದರೆ ಮಾಡ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಅದಾದ್ರ ಮೇಲೆ ನೀವು ಫ್ರಿಜ್ಜಲ್ಲಿ ಇಡಬೇಕು. 30 to 1 hour ಫ್ರಿಜ್ಜಲ್ಲಿ ಇಡಬೇಕು. ಅದಾದ ಮೇಲೆ ನೀವು ಟಾಪಿಂಗ್ಸಲ್ಲಿ ಕೋಕೋ ಪೌಡರನ್ನು ಕೂಡ ಡಸ್ಟ್ ಮಾಡ್ಬೋದು. ನಾನು ಕೋಕೋ ಪೌಡರನ್ನು ಡಸ್ಟ್ ಮಾಡಿದ್ದೇನೆ. 1 hour ಆದ ಮೇಲೆ 1 hour ಆದ ನಂತರ ಕೋಕೋ ಪೌಡರ್ ಡಸ್ಟ್ ಮಾಡಿ ನಾನು ಸರ್ವ್ ಮಾಡಿದ್ದೇನೆ. ತುಂಬ ಒಳ್ಳೆಯದಾಗ್ತಾಯಿದೆ, ಟ್ರೈ ಮಾಡಿ ನೋಡಿ. ಆ ಕಾಫಿ ಫ್ಲೇವರ್, ಚಾಕ್ಲೇಟು, ಬ್ರೆಡ್ಡು ತುಂಬ ಒಳ್ಳೆಯದಾಗಿತ್ತು. ಟ್ರೈ ಮಾಡಿ ನೋಡಿ, ಹಾಗೆ ಕಮೆಂಟಲ್ಲಿ ತಿಳಿಸಿ. ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.